ಸತ್ತನ್ನು ಅಡಗಿಸಬೇಕಾದರೆ ನಾ ಸನ್ನದ್ಧನಾಗಿ ನಿನ್ನ ಚರಿತ್ರೆಯನ್ನು ಓದಲೇಬೇಕು. ನನ್ನ ಇಲೆಕ್ಷನ್ನಲ್ಲಿ ನನ್ನ ವೋಟ್ ಬ್ಯಾಂಕನ್ನೇ ಲೂಟಿ ಮಾಡಿ ನನ್ನ ಕಡುವೈರಿಯಾಗಿ ಕಾಣಿಸಿಕೊಂಡ ನಿನ್ನ ತಮ್ಮನನ್ನು ನನ್ನ ಮುಳ್ಳಿನ ಪಂಜರಕ್ಕೆ ಸಿಲುಕಿಸಿ ಕತ್ತರಿಸಿ ನೋಡುವ ನಿನ್ನ ಕಣ್ಣಿಗೆ ರಕ್ತ ಕನ್ನಡಿ ಹಾಕಿ ನನಗಾಗಿ ಮುನ್ನಡೆದು ಓಡಿ ಬರುತ್ತಿರುವ ನಿನ್ನ ಮುಂಗಾಲಿಗೆ ನನ್ನ 32ನೇ ಗುಂಡು ಹಾಕಿ ಗಂಡುಗಲಿ ರಾಜಕಾರಣಿಯಾಗಿ ಮೆರೆಯುತ್ತಾರೆ. ನಾನು ಚಕ್ರವರ್ತಿ ಚಂದ್ರೇಗೌಡನೇ ಅಲ್ಲ. ಈ ತಿಂಗಳ ಬಂದ ಎಲ್ಲಾ ಲೆಕ್ಕ ತಗೊಳಕತ್ತೀನ್ರಿ ದಣಿಯರ. ಅದೆಲ್ಲ ಇರ್ಲಿ, ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣ ಬಂತು ಮೊದಲು ಅದನ್ನ ಹೇಳ. ಎಲ್ಲಾ ಇಲಾಖೆಯವ್ರು ಹೊಂದ್ಕೊಂಡಾಗ ಪೊಲೀಸ್ ಇಲಾಖೆಯವ್ರು ಹೊಂದ್ಕೊಳ್ಳೋದು ಬಾಳ ಕಷ್ಟ ಐತಿ ನೋಡ್ರಿ ಗೌಡ್ರ. ಇಲ್ರಿ ಗೌಡ್ರ, ಯಾವ ಇನ್ಸ್ಪೆಕ್ಟ್ರು? ಅವನೇ ರೀ ಕತ್ತೇವಾಲ್ ಕಿರಣ್ ಕುಮಾರ್ ರೀ. ಕರಿಯಾ ಅದೇನು ಹೇಳಿ ಗೌಡ್ರೆ, ಯಾರಾದರೂ ರುಂಡ ಬೇಕಾ? ಇಲ್ಲವಾದರೆ ಕೈ ಬೇಕಾ? ಅದನ್ನೂ ಬೇಡವಾದರೆ ಹಣ ಬೇಕಾ? ಹೇಳಿ ಗೌಡ್ರೆ, ಹೇಳಿ, ಏನ್ ಬೇಕು ಹೇಳಿ. ಈ ನಗರ ವಲಯದಲ್ಲಿ ನನಗೆ ಮಿಗಿಲಾಗಿ ಕಾರ್ಯನಿರ್ವಹಿಸುತ್ತಿರುವ ಆ ಕತ್ತೇವಾಲ ಯಾರು? ಅವನಿಗೆ ಬರಲಿಕ್ಕೆ ಹೇಳೋ. ಆಯ್ತು ಗೌಡ್ರೆ, ಇಡೀ ಕರ್ನಾಟಕಕ್ಕೆ ರೈತರ ಕಣ್ಮಣಿಯಾಗಿ ಬದುಕುತ್ತಿರುವ ನಿಮ್ಮ ದರ್ಪಕ್ಕೆ ಸರ್ಪವಾಗಿ ಕೆಲಸ ಮಾಡುತ್ತಿರುವ ಕಥೆವಾಲ ಇನ್ಸ್ಪೆಕ್ಟರ್ ಕರೆದು ತರೋಕೆ ಈ ಬಹುದೂರ ಕರಿಯ ಹೋದ್ರೆ ಸಾಕು. ಮರೆ ಮಾತಿನಿಂದ ಆಚೆಗೆ ನಿಂತು ತಂದಿಡ್ತಾನೆ ಹಣದ ಪೆಟ್ಟಿಗೆನ. ಸಾಧ್ಯವಿಲ್ಲ ಕರಿಯ, ಸಾಧ್ಯವಿಲ್ಲ. ದಿನಗಳನ್ನು ಉರುಳಂತೆ ಹೋಗುವಂತಹ ಕಾಲ ಬದಲಾಗುತ್ತಿದೆ. ಅಂದರೆ ಮಾಮ ಅವರು ಬಲಭೀಮ ಸಿದ್ದರಾಮ ಒಂದೇ ಪಾರ್ಟಿಗೆ ಸೇರಿದವರು. ಅವರು ಎಲ್ಲರೂ ಕೂಡಿ ನಿಮ್ಮನ್ನು ಮುಗಿಸಬೇಕೆಂದು ಪ್ಲಾನ್ ಹಾಕಿದ್ದಾರೆ. ಆತನಿಗೂ ಇವನಿಗೂ ಏನು ಸಂಬಂಧ? ಸಂಬಂಧ ಇದೆ ಗೌಡ್ರೆ, ಸಂಬಂಧ ಇದೆ ಗೌಡ್ರೆ. 1 ಕೋಟಿ ರೂಪಾಯಿ ಬಿಲ್ಲವನ್ನ ನಿಮ್ಮ MLA ಫಂಡದಲ್ಲಿ ನಾನು ಕಟ್ಟಿದ ಸಮುದಾಯ ಭವನದ ದುಡ್ಡ ಲ್ಯಾಪ್ಸ ಮಾಡಿದ್ರು. ಆ ಯಶವಂತ ನನ್ನ 1 ಕೋಟಿ ರೂಪಾಯಿ ಬಿಲ್ಲನ್ನು ಸ್ಯಾಂಕ್ಷನ್ ಮಾಡೋದು ಲ್ಯಾಪ್ಸ್ ಮಾಡಿದ್ರೆ ಗೌಡ್ರೆ. ನರೇಂದ್ರ, ಈ ಯಾವ ಆಚಾರದ ಸಂಗತಿ ಹೇಳ್ತೀವೋ? ಯಮನಿಗೆ ಯಮನಾಗಿ ನಿಂತಿರುವ ಈ ಗಂಡುಗಲಿ ಚಂದ್ರೇಗೌಡನಿಗೆ ಆ ಕುರಿಮರಿ ಸವಾಲಾಗ್ತಿದೆಯಾ ಗೌಡ್ರೆ? ಅದು ಕುರಿಮರಿ ಅಲ್ಲ, ಇವತ್ತಾದು ಶಿವನ ಮರಿ. ಲೇ ಕರಿಯ ಗೌಡ್ರೆ,
ಈ ಟೈಗರ್ ಪಾಟೀಲ್ ನನಗೆ ಸಿಂಹನ ಮರನಾಗಿ ಆಡಿಸಿಕೊಂಡ ಯಶವಂತ ಬಲರಾಮರು ಎಲ್ಲ ಇದ್ದರು ಎಳೆದುಕೊಂಡು ತಂದು ಹಾಕು ನನ್ನ ಪಾದಕ್ಕೆ, ಆವಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಆಯ್ತು ಗೋಡೆ, ನಿಮ್ಮಿಡಿಯ ಉಡಿಯಾಗಿ ಬದುಕುತ್ತಿದ್ದವರಿಬ್ಬರನ್ನು ತಂದು ನಿಮ್ಮ ಕೈವಶ ಮಾಡಿ ನಿಮ್ಮ ಆಸೆಗೆ ಅಮೃತ ಪಾನ ಕುಡಿಸುತ್ತೇನೆ. ನಾನಿನ್ನ ಬರುತ್ತೇನೆ. ಕಾರ್ಬಾರಿ ತನ್ನ ಜೀವನ ಪರ್ಯಂತ ಯಶವಂತ ನನ್ನ ಹಣೆಯವಾಗಿ ಬಿದ್ದರಾಗಿ ಹಾಕೊಳ್ಕೊಂಡು ಪ್ಲಾನ. ಕಾಮಿನಿ ಕಾಂಚನಾಧಿಪತಿ ನೀವು ಆಗಬೇಕಾದರೆ ಮೊದಲು ನಿಮ್ಮ ದರ್ಪ ತೋರಿಸಲೇಬೇಕು. ಯಾರಾದರೂ ಸರ್ಪವಾಗಿ ಹೆಡೆ ಎತ್ತಿದರೆ ಎತ್ತಿದ ತಲೆಯನ್ನು ನೀವು ಕತ್ತರಿಸಲೇಬೇಕು. ಅಂದಾಗ ಬಾಗುತ್ತಾರೆ ಈ ಜನ ನಿಮಗೆ ತಲೆ. ಶಬ್ಬಾಷ್ ಕಾರ್ಬಾರಿ ಶಬ್ಬಾಷ್. ಮನವೇರಿದ ಭಕ್ತನಿಗೆ ಅಂಕುಶವೇ ಮತ್ತು ನಮಸ್ಕಾರ ನಮ್ಮ MLA ಸಾಹೇಬರಿಗೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಹೇಳಿ ಕಳಿಸಿದ ತಕ್ಷಣ ಬಂದು ಭೇಟಿ ಆಗ್ಬಾರ್ದಂದ್ರೆ ಎಷ್ಟು ತಪ್ಪು ನಿನಗೆ? ತಪ್ಪಿನ ವಿಷಯ ಇದರಲ್ಲಿದೆ ಸಾಹೇಬ್ರೆ. ಜನ ಸೇವೆ ಜನಾರ್ದನ ಸೇವೆ ಎಂದು ಜನರಿಗೋಸ್ಕರ ಕೆಲಸ ಮಾಡುತ್ತಿರುವವನು ನಾನು. ಹಳ್ಳಿಯಿಂದ ಸ್ವಲ್ಪ ಜನರು ಬಂದಿದ್ದರು, ಅದಕ್ಕಾಗಿ ಅವರ ಕೆಲಸ ಮುಗಿಸಿ ಬರುವುದು ಸ್ವಲ್ಪ ತಡವಾಯಿತು ಅಷ್ಟೇ. ಅವಳಿ ನಗರದಲ್ಲೊಂದು ರೈತ ಸಭಾವನ್ನು ಕಟ್ಟಿಸ್ತಿರುವ ಈ ನರೇಂದ್ರನಿಗೆ ಬಿಲ್ ಕೊಡೋದಿಲ್ಲ ಅಂದಿರ್ತಲ್ಲ, ಕಾರಣ ಅದು ಮಾತ್ರ ಸಾಧ್ಯವಿಲ್ಲ ಸಾಹೇಬ್ರೆ. ಯಾಕೆಂದರೆ ಈ ನರೇಂದ್ರ 80 ಫೂಟ್ ಚೌರಸಡಿಯಲ್ಲಿ ಕಟ್ಟಿಸಬೇಕಾದ ಬಿಲ್ಡಿಂಗ್ ಅನ್ನು ಕೇವಲ 40 ಅಡಿ ಚೌರಸಡಿಯಲ್ಲಿ ಕಟ್ಟಿಸಿ ಅದಕ್ಕೂ ಮಿಗಿಲಾಗಿ ಭೂಮಿಯಿಂದ ಮೇಲೆತ್ತರಕ್ಕೆ ಸ್ಟೀಲ್ ಬೆಡ್ ಹಾಕಬೇಕಾಗಿತ್ತು. ಅದನ್ನು ಕೂಡ ಮಣ್ಣಿನಲ್ಲಿ ಕಟ್ಟಿ ಮುಟ್ಟಿಸಿದ ಈ ನರೇಂದ್ರ ಇಂಥ ನೀಚನ ಬಿಲ್ಲನ್ನು ಪಾಸ್ ಮಾಡಂದರೆ ಯಾರು ಮಾಡುತ್ತಾರೆ ಸಾಹೇಬ್ರೆ? ಈ ಭಾಗದ MLA ಮಾಡಂದ್ರೆ ಮಾಡಿದ್ರಾಯ್ತು. ಕಾನೂನು ಬಾಹಿರವಾಗಿ ಇಂಥ ದುಷ್ಟ ಕೆಲಸಗಳಿಗೆ ನೀವೇ ಏಕೆ ಸಾಹೇಬ್ರೆ? ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಂದು ಹೇಳಿದರು, ಈ ಬಿಲ್ಲನ್ನು ನಾನು ಮಾತ್ರ ಪಾಸ್ ಮಾಡಲಾರೆ. ಭ್ರಷ್ಟ ಕಾರ್ಪಣ್ಯಕ್ಕೆ ಹೆಗಲು ಕೊಟ್ಟು ದಿಟ್ಟತನದಿಂದ ಸಾಗುವ ಅಧಿಕಾರಿಯೇ ಸಾರು. ಯಾರಲ್ಲೇ ಗೊತ್ತಾಗಲ್ಲ ಇವನನ್ನ. ಮೈ ತುಂಬಾ ಎತ್ತರ ಇಟ್ಟುಕೊಂಡು ಕೆಲಸ ಮಾಡುವ ನನಗೆ ನಿಮ್ಮಂತ ದುಷ್ಟ ರಾಜಗಳ ದರ್ಪ ನನ್ನ ಮುಂದೆ ನೇಲಾರದು. ನಿಮ್ಮಂತ ನೀಚರಿಗೆ ಹೆದರಿ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕುವಂತ ದುಷ್ಟ ಅಧಿಕಾರಿ ನಾನಲ್ಲ. ನಾನೊಬ್ಬ ನಿಷ್ಠಾವಂತ ಸರ್ಕಾರದ ಸೇವಕ. ತಾಳು ಮಗನೇ, ಈ ಜಾತಿ ಏತನ ಈ ನಿನ್ನ ಜಾತಿ ಏಟಿಗೆ ಹೆದರುವಂತ ನರಸತ್ತ ನಾಮರ್ಥ ಅಧಿಕಾರಿ ನಾನಲ್ಲ. ಯಶವಂತ ಕರ್ತವ್ಯ ನಿಷ್ಠೆಯಲ್ಲಿ ಕೂಡ ಅಷ್ಟೇ ನಿಷ್ಠಾವಂತ ಈ ಯಶವಂತ. ನಿಮ್ಮಂತ 5 ವರ್ಷಕ್ಕೊಮ್ಮೆ ಬಂದು ಹೋಗುವ ದುಷ್ಟ ರಾಜಕಾರಣಿಗಳು ಎಷ್ಟು ಜನರನ್ನು ನೋಡಿಲ್ಲ ನನ್ನ ಜೀವನದಲ್ಲಿ. ಅದರಲ್ಲಿ ನೀನು ಕೂಡ ಒಬ್ಬ ಅಷ್ಟೇ. ನೀನು ಆಗದಿದ್ದರೆ ಈ ಗುಂಡಿಗೆ ಬಲಿಯಾಗೋ. ಪ್ರಾಣಕ್ಕಾಗಿ ಹೆದರಿ ನಿಮ್ಮಂತ ಅಧಿಕಾರಿಗಳು ಹೆದರುವಂತವನಾಗಿದ್ದರೆ ಈ ಯಶವಂತ ಈ ಕೆಲಸಕ್ಕೆ ಸೇರುತ್ತಿರಲಿಲ್ಲ. ಎಷ್ಟೇ ಚಿತ್ರ ಹಿಂಸೆ ಪಟ್ಟರು ಇವನ ಬಿಲ್ ಮಾತ್ರ ನಾನು ಪಾಸ್ ಮಾಡಲಾರೆ ಗೌಡ, ಪಾಸ್ ಮಾಡಲಾರೆ. ಇವನು ನಮ್ಮ ಮಾತ ಕೇಳಿಲ್ಲ ಅಂದ್ರೆ ಇದೇ ಗುಂಡಿನಿಂದ ಎತ್ತಿ ಹಾಕಿರಿ ಇವರನ್ನ. ಹಾಗಾದ್ರೆ ತಾಳಿಕೋ ಮಗನೇ ಈ ಗುಂಡಿನ ಎತ್ತನು. ಗುರಿ ತಪ್ಪಿಸಿ ನಿಲ್ಲಲೇ ಹರಾಮ್ ನನ್ನ ಮಗನೇ. ಏನಲೇ
ಕೇಳಕ್ಕೆ ನೀನ್ಯಾರೋಲೆ? ಎಲ್ಲದಕ್ಕೂ ನಾನಾರನ್ನು ಗದ್ದರಿಸಿ ಹೇಳುವ ಈ ನಗರದ ನಾಯಕ ತಾನ್ ನ್ಯಾಯ ಸಮಿತಿಯ ಅಧ್ಯಕ್ಷ ಬಲಭೀಮ. ನಿನಗೇಕೆ ಬೇಕೋ ಹುಚ್ಚ? ಈ ಹೂಬತನ ಶಂಭುಲಿಂಗನ ಮೇಲೆ ಬಾರ ಹಾಕಿ ಅಂಬಲಿಗಾಗಿ ಅಲೆದಾಡುವ ನೀ ನನಗೆ ದೊಡ್ಡಾಣಿ ಕತ್ತರಿಸಿಕೊಳ್ಳಬಾರದಂತೇನೆ ಸುಮ್ಮನೆ ಹೊರಡು. ನಾನು ಸುಮ್ಮನೆ ಹೋಗಲಿಕ್ಕೆ ನಿನ್ನ ಎಂಜಲು ತಿನ್ನುವ ನಾಯಿಯಲ್ಲ ನಾನು. ಗೌಡ, ತಲೆ ತೆಗೆಯುತ್ತೇನೆಂದು ಹೇಳಿದವರ ನಿಮ್ಮಂತರ ತಲೆ ತೆಗೆಯಲು ಬಂದಿದ್ದೇನೆ ಮಗನೇ. ಮರ್ಯಾದೆಯಿಂದ ನೀನಿವನನ್ನು ಬಿಟ್ಟು ಬಿಡದಿದ್ದರೆ ಅನ್ಯಾಯವಾಗಿ ಇಂದು ನನ್ನ ಕೊಡಲಿಗೆ ಆಹುತಿಯಾಗಬೇಕಾಗುತ್ತದೆ ಮಗನೇ, ಎಚ್ಚರ. ಲೇ ಭೀಮ್ಯಾ, ಇವನು ಬರೀ ಭೀಮನಲ್ಲೇ, ಬರೀ ಭೀಮನಲ್ಲ. ನಾನೊಬ್ಬ ಶಾಸಕನಾಗಿ ನನಗೆ ಒದಗಿರೆಂದು ಬಗಲುವ ಯಾವ ಮಗನೇ, ನಿನ್ನನ್ನು ಈಗಲೇ ಕಟ್ಟಿ ಹಾಕಿ ಒಂದು ಚರ್ಮ ಸುರಿತೀನಿ. ಯಾರೇ ಗೌಡ, ಇಲ್ಲಿ ಯಾರು ಇಲ್ಲ ಗೌಡ, ಇಲ್ಲಿ ಯಾರು ಇಲ್ಲ. ಇಲ್ಲಿ ನಾನು ಬಂದಿರುವಾಗ ನಿನ್ನ ಗುಡಿಗಾಸು ಎಂಜಲು ತಿನ್ನುವ ನಾಯಿ ಕರಿಯನನ್ನು ಆ ಪಂಚಾಯಿತಿ ಕಂಬಕ್ಕೆ ಕಟ್ಟಿ ನಿನ್ನೊಂದಿಗೆ ಬಂದಿದ್ದೇನೆ. ಗೌಡ, ಇವನು ಬರೀ ಭೀಮನಲ್ಲ. ದ್ವಾಪಾರ ಯುಗದಲ್ಲಿ ದುಶ್ಯಾಸನ ಕೀಚಕರನ್ನು ಮಧ್ಯಸ್ಥಳ ಮಾಡಿದ ಈ ಭೀಮ ಈಗ ಕಲಿಯುಗದ ನಿಮ್ಮಂತ ಕೀಚಕರ ಬಿಸಿ ರಕ್ತ ಕುಡಿಯಲು ಬಂದ ಕಲಿಯುಗದ ಬಲ ಭೀಮ. ನನ್ನ ಮನೆಗೆ ಬಂದು ನನಗೆ ಹಾರಾಡ್ತೀಯ ಪುಣ್ಯ? ಗೌಡ ನೋಡು, ಈ ಗಂಡನೆ ಭೀಮನಿಗೆ ಸತ್ಯದ ಮಾತಿಗೆ ಉತ್ತರ ಕೊಡುವ ನನಗೆ ನಿನ್ನ ಮನೆಯ ಕಲೆ ನಿಮ್ಮಪ್ಪನ ಮಾನೆಯಾದರೂ ಸರಿ. ನೋಡು, ಕೆಟ್ಟ ತಾಯಿಯ ಕಟ್ಟು ಬಯಲು ಹೊರಟಿರುವ ನಿಮ್ಮಂತವರಿಗೆ ಈ ಬಲಿಭೀಮನ ಕೊಡಲಿ ಸದಾ ಹೇಳಿ ಎತ್ತು ನಿಂತು ಎಂಬುದನ್ನು ಮಾತ್ರ ಬರೆಯಬೇಡ ಮಗನೇ. ಗೌಡ, ಮರ್ಯಾದೆಯಾಗಿ ನೀನು ಕಟ್ಟಿರುವ ಈ ಸರಪಳಿಯನ್ನು ಬಿಚ್ಚಿ ಬಿಡದಿದ್ದರೆ ಅದೇ ಸರಪಳಿಗೆ ನಿನಗೆ ಕೊಚ್ಚಿಕೊಳ್ಳಬೇಕಾಗುತ್ತದೆ. ಇರಲೇ ಗೌಡ, ಸರ್ಕಾರ ನಿಗದಿಪಡಿಸಿದ ಮಾಪನ್ನು ದುರುಪಯೋಗ ಮಾಡಿಕೊಂಡು ನಿನ್ನ ಮನಸ್ಸಿಗೆ ಬಂದ ಹಾಗೆ ಬಿಲ್ಡಿಂಗ್ ಕಟ್ಟಿಸಿ ಅದರ ಪೂರ್ತಿ ಹಣವನ್ನು ತೆಗೆದುಕೊಳ್ಳುವುದಕ್ಕೆ ಅದೇನು ನಿಮ್ಮಪ್ಪನ ಸ್ವತ್ತಲ್ಲ, ಅದು ಸರ್ಕಾರದ ಸ್ವತ್ತು. ಅದಕ್ಕಾಗಿ ನಿಷ್ಠಾವಂತ ಅಧಿಕಾರಿಯನ್ನು ಕಟ್ಟಿ ಹೊಡೆಯುವ ಅಧಿಕಾರವು ನಿನಗಿಲ್ಲ. ಮರ್ಯಾದೆಯಾಗಿ ನೀನಿವನನ್ನು ಬಿಟ್ಟು ಬಿಡದಿದ್ದರೆ ಈ ಗಂಡು ಗಡಿಯಲ್ಲಿ ನಿನ್ನನ್ನು ಸದಾ ಕೊಚ್ಚಿಕೊಳ್ಳಬೇಕಾಗುತ್ತದೆ. ಎಚ್ಚರ ಮಗನೇ. ಎಚ್ಚರ, ನನಗೆ ಎಚ್ಚರ. ನನ್ನ ಮನೆಗೆ ಬಂದು ನನಗೆ ಯಾರು ಮಾತನಾಡುವ ಸಂದರ್ಭದಲ್ಲಿ ನನಗೆ ಎದುರು ಮಾತನಾಡಲಿಯೋ? ಬಡವ ಎಂದು ಕರೆಯಬೇಡ ಗೌಡ. ಈ ಬಡವ ಒಂದು ಸಲ ಬಡತನದ ಬೇಗೆಯನ್ನು ಕಿತ್ತೊಗೆದು ನಾನು ಕೆಳಗೆ ಚದುರಿದ ಹುಡುಗಿಯಾಗಿ ನಿಂತರೆ ನೆಲ ಚದುರಿದ ನರಿಯಾಗಿ ಈ ಲೋಕದಿಂದ ಕೈಲಾಸಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾದಿತ್ತು. ನೆನಪಿರಲಿ ಮಗನೇ. ನನ್ನ ಮನೆಗೆ ಬಂದು ನನಗೆ ಸಮಸ್ಯೆಯ ಗೌಡ್ರೆ, ಇವರನ್ನ ಹಂಗೆ ಬಿಟ್ರ ಸಮಯ ಸಾಧಿಸಿ ಇವರ ತಲೆಯನ್ನು ತೆಗಿಬೇಕಾದ್ರೆ ಗೌಡ್ರೆ. ತೆಗಿಲೇಬೇಕೆ?
ಗೌಡ್ರ ನಾ ಶಕುನಿ ಹಂಗ ನಾ ಇದ್ದೀನ್ರಿ ಮಗಲಾಗ ನೀವು ಹೇಳಷ್ಟು ವಿಚಾರ ಮಾಡಬೇಡ್ರಿ ಇದಕ್ಕೆ ನಾನು ಪ್ಲಾನ್ ಹಾಕೊಡ್ತೀನಿ ಬರ್ರಿ ನೀವು ಗೌಡ್ರೆ ಅದಕ್ಕೆ ಒಂದು ಸಮಯ ನೋಡಿ ಇವರಿಗೆ ಪ್ಲಾನ್ ಹಾಕಿ ತಲಿ ಕತ್ತರಿಸಲೇಬೇಕ್ರಿ ಗೌಡ್ರೆ